Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು SIT ನೋಟಿಸ್ಗೂ ರೇವಣ್ಣ ಪ್ರಜ್ವಲ್ ಡೋಂಟ್ ಕೇರ್. 2 ನೋಟಿಸ್ ಕೊಟ್ಟರು ಕೂಡ ಇಬ್ರು ಕೂಡ ವಿಚಾರಣೆಗೆ ಬಂದಿಲ್ಲ. ಇಬ್ರು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ನೋಟಿಸ್ ಅನ್ನ. 2 ನೋಟಿಸ್ ನೀಡಲಾಯಿತು. ಮೊದಲ ನೋಟಿಸ್ 24 ಗಂಟೆ ಒಳಗಡೆ ಹಾಜರಾಗಬೇಕಾಗಿತ್ತು. ಇಲ್ಲ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅಂತ ಹೇಳಲಾಯಿತು. 1 ವಾರದ ಕಾಲಾವಕಾಶ ಕೇಳಿದ್ದಾರೆ ಅಂತ ಹೇಳಲಾಯಿತು. ಇತ್ತ HD ರೇವಣ್ಣ ಕೂಡ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. 2 ನೋಟಿಸ್ ಕೊಟ್ಟರು ಕೂಡ ಇಬ್ರು ವಿಚಾರಣೆಗೆ ಬಂದಿಲ್ಲ. ಇನ್ನೂ ವಿಚಾರಣೆಗೆ ಇಲ್ಲೇ ಇರುವಂತಹ ರೇವಣ್ಣ ಕೂಡ ಹಾಜರಾಗಿಲ್ಲ. ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಕೂಡ ಹಾಜರಾಗಿಲ್ಲ. 3ನೇ ನೋಟಿಸ್ ನೀಡೋದಕ್ಕೆ SIT ಈಗ ತಯಾರಿ ನಡೆಸ್ತಾ ಇದೆ. ವಿಚಾರಣೆಗೆ ಹಾಜರಾಗೋದಕ್ಕೆ SIT ಸೂಚಿಸಲಿದೆ. ಈ ಸಂದರ್ಭವೂ ಕೂಡ ಮೊದಲ ನೋಟಿಸ್ಗೆ 1 ವಾರ ಟೈಮ್ ಕೇಳಿದ್ರು ಪ್ರಜ್ವಲ್ ರೇವಣ್ಣ. ನೋಟಿಸ್ ಜಾರಿಯಾದ 24 ಗಂಟೆ ಒಳಗಡೆ ಅವರು ಹಾಜರಾಗಬೇಕಾಗಿತ್ತು. ಆದರೆ ಹಾಜರಾಗಿಲ್ಲ. ಹೀಗಾಗಿ ಮತ್ತೆ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಲಿದ್ದಾರೆ. ಇದಾದ ನಂತರ ಮತ್ತೂ ನೋಟಿಸ್ಗೆ ಹಾಜರಾಗದೆ ಇದ್ರೆ ಆಗ ಬಂಧನ ಪ್ರಕ್ರಿಯೆ ಅಥವಾ ಕೋರ್ಟ್ ನೋಟಿಸ್ ವಿಚಾರವಾಗಿ ಏನ್ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕಾಗಿದೆ. ಇತ್ತ ಭವಾನಿ ರೇವಣ್ಣಗೂ ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಸ್ಥಳೀಯ ಪೊಲೀಸರ ಮೂಲಕ ನೋಟಿಸ್ ನೀಡಿರುವ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಇವತ್ತು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಭವಾನಿ ರೇವಣ್ಣಗೆ ಸೂಚನೆಯನ್ನ ನೀಡಲಾಗಿದೆ. ರೇವಣ್ಣ ಮನೆಗೆ ನೋಟಿಸ್ ನೀಡಿ ಹೋಗಿರುವ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಕುಟುಂಬದ ಸದಸ್ಯೆಯಾಗಿ ಭವಾನಿ ರೇವಣ್ಣ ಅವರ ಹೇಳಿಕೆ ಕೂಡ ಇಲ್ಲಿ ಪ್ರಮುಖ ಅಂಶ ಆಗಬಹುದು. ಹಾಗಾಗಿ ಭವಾನಿ ರೇವಣ್ಣ ಕೂಡ ಇಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. SIT ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇರೋದು. ಜೊತೆಗೆ ಇಲ್ಲಿ ಗಂಭೀರ ಆರೋಪ ಮಾಡಿರೋದು ಮನೆ ಕೆಲಸದಾಕೆ HD ರೇವಣ್ಣ ವಿರುದ್ಧ, ಪ್ರಜ್ವಲ್ ರೇವಣ್ಣ ವಿರುದ್ಧ. ಇಲ್ಲಿ ಭವಾನಿ ರೇವಣ್ಣ ಕುಟುಂಬದ ಸದಸ್ಯೆಯಾಗಿ ಈ ಒಂದು ಪ್ರಕರಣದಲ್ಲಿ ಅವರ ಒಂದು ಹೇಳಿಕೆ ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಭವಾನಿ ರೇವಣ್ಣಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ SIT ನೋಟಿಸ್ ಅನ್ನ ನೀಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಥಳೀಯ ಪೊಲೀಸರ ಮೂಲಕ SIT ನೋಟಿಸ್ ಅನ್ನ ನೀಡಿದ್ದು ಇವತ್ತು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಅವರೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಲ್ಲಿ ಒಂದು SIT ನೋಟಿಸ್ ಅನ್ನ ನೀಡಿದ್ರು ಕೂಡ ಕ್ಯಾರೆ ಅಂದಿಲ್ಲ. HD ರೇವಣ್ಣ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇತ್ತ ಪ್ರಜ್ವಲ್ ರೇವಣ್ಣ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. 2 ನೋಟಿಸ್ಗಳು ಕೊಟ್ಟರು ಕೂಡ ಇದೀಗ ಮತ್ತೆ 3ನೇ ನೋಟಿಸ್ ಕೊಡೋದಕ್ಕೆ SIT ಮುಂದಾಗಿದೆ. ಈ ರೀತಿ ನೋಟಿಸ್ ಕೊಡೋ ಪ್ರಕ್ರಿಯೆ ಎಷ್ಟು ದಿನ ಮುಂದುವರಿಯುತ್ತೆ? ಈ ನೋಟಿಸ್ಗೂ ಕ್ಯಾರೆ ಅಂದಿದ್ರೆ ಮುಂದಿನ ಪ್ರಕ್ರಿಯೆ ಏನು? ಇನ್ನೊಂದು ಭವಾನಿ ರೇವಣ್ಣ ಕೂಡ ವಿಚಾರಣೆಗೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ಬರುತ್ತಾ ಹಾಗಾದ್ರೆ? ಸುಕನ್ಯಾ, ಈಗಾಗಲೇ SIT ಅಧಿಕಾರಿಗಳು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗಿರ್ಬೋದು, ರೇವಣ್ಣ ಇರ್ಬೋದು, ಇಬ್ರಿಗೂ ಕೂಡ ಈಗಾಗಲೇ ನೋಟಿಸನ್ನು 1 ಅಲ್ಲ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಈಗ 3ನೇ ನೋಟಿಸನ್ನು ಕೂಡ ಬಹುಶಃ ಇವತ್ತು ಮತ್ತೊಂದು ನೋಟಿಸನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ನೋಟಿಸ್ ಸಿಕ್ಕ 24 ಗಂಟೆಯಲ್ಲಿ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದು ಇತ್ತು. ಹಾಗಾಗಿ ಈಗ ಮಂಡೇ ಒಂದು ಕೊಟ್ಟಿದ್ರು, ಟ್ಯೂಸ್ಡೇ ಒಂದು ಕೊಟ್ಟಿದ್ರು. ಈಗಾಗಲೇ ಈಗ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಬಂದು 7 ದಿನ ಟೈಮ್ ಬೇಕು, ಅವ್ರು ವಿದೇಶದಲ್ಲಿದ್ದಾರೆ ಅಂತ ಒಂದು ಹೇಳಿದರು. ಇನ್ನೊಂದು ಕಡೆ ರೇವಣ್ಣ ಕೂಡ ಫಸ್ಟ್ ನೋಟಿಸ್ಗೂ ಕೂಡ ಯಾವುದೇ ರೀತಿಯ ಅದಕ್ಕೆ ಬಂದಿರಲಿಲ್ಲ. ಅದ್ರ ಬದಲಾಗಿ ಅವರು ಆಂಟಿಸಿಪೇಟರಿ ಬೇಲ್ಗೆ ಮೂವ್ ಮಾಡ್ಕೊಂಡಿದ್ರು. ಈಗ ಅಲ್ಲಿ ಹಾಕಿದಂಥ ಆಂಟಿಸಿಪೇಟರಿ ಬೇಲ್ನು ಕೂಡ ವಾಪಸ್ ತೊಗೊಂಡಿದ್ದಾರೆ. ಈಗ ಸಂಬಂಧಪಟ್ಟಂತೆ ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇವತ್ತು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮನೆ ಕೆಲಸದಾಕೆ ಕೊಟ್ಟಂಥ ಪ್ರಕರಣಕ್ಕೆ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ಅವರು ಕೂಡ, ರೇವಣ್ಣ ಅವರ ಪತ್ನಿ ಭವಾನಿ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಅವರ ಸ್ಟೇಟ್ಮೆಂಟ್ ಕೂಡ, ಏಕೆಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ಆ ಮನೆಯಲ್ಲಿ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. FIR ಕಾಪಿಲಿ ಅವ್ರ ಹೆಸರು ಇಲ್ಲದೆ ಇದ್ರು ಕೂಡ ಕೊಟ್ಟಿರೋಂಥ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟು ರೇವಣ್ಣ ಅವ್ರದ್ದು ಬಹುಶಃ ಇವತ್ತು ಅವರು ಅಟೆಂಡ್ ಆಗುವಂಥ ಚಾನ್ಸಸ್ ಇದೆ. ಇನ್ನೊಂದು ಕಡೆ ಬಹುಶಃ ಪ್ರಜ್ವಲ್ ಈಗಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಆತ ದುಬೈಗೆ ಬಂದಿದ್ದಾನೆ ಅಂತ ಒಂದು ವಿಚಾರ ಇದೆ. ಆತ ಬಹುಶಃ ಇವೆಲ್ಲವೂ ಕೂಡ ಎಲೆಕ್ಷನ್ದು ಏನೇನಿದೆ ಪ್ರೋಸೆಸ್ ಮುಗಿಸ್ಕೊಂಡು ಬರುವಂಥದ್ದು. ಇನ್ನೊಂದು ಕಡೆ ಸರ್ಕಾರ ಕೂಡ ಈಗಾಗಲೇ ಆತನ ಬಂಧನಕ್ಕೆ, ಅಂದರೆ ಈಗಾಗಲೇ ಏರ್ಪೋರ್ಟ್ ಇರ್ಬೋದು, ಅದೇ ಬಂದರ್ ಇರ್ಬೋದು, ಎಲ್ಲರೂ ಕೂಡ ಲುಕೌಟ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆತ ಬಂದ ತಕ್ಷಣ ಇಮಿಡಿಯೇಟಾಗಿ ಅಲ್ಲೇ ಒಂದು ಅರೆಸ್ಟ್ ಮಾಡ್ಕೊಳ್ಳೋಕ್ಕೆ ಈಗ ಇನ್ನು ಕೂಡ ಈಗ ಪದೇ ನೋಟಿಸ್, ಈಗಾಗಲೇ 3 ನೋಟಿಸನ್ನು ಕೊಟ್ಟರು ಕೂಡ ಅವ್ರು ಬರಲಿಲ್ಲ ಅಂದರೆ ನಂತರ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು
SIT ಅಧಿಕಾರಿಗಳಿಗೆ ಅವ್ರಿಗೂ ಕೂಡ ಇರುವಂಥದ್ದು ಈಗಿರುವಂಥದ್ದು. ಯಾಕೆಂತಂದರೆ ರೇವಣ್ಣ ಅವ್ರ ಮೇಲೆ ಇರುವಂಥ ಕೇಸಿಗೆ ಸಂಬಂಧಪಟ್ಟಂತೆ ಬೇಲೆಬೆಲ್ ಅಫೆನ್ಸ್ ಆಗಿರೋ ಅಂದರೆ ಸದ್ಯಕ್ಕೆ ಇರುವಂಥದ್ದು. ಬಹುಶಃ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಈಗ ಸದ್ಯಕ್ಕೇನು ಹೋಗೋದಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಮೇಲೆ ಈಗ ಅತ್ಯಾಚಾರ ಕೇಸ್, ಏಕೆಂದರೆ ನಿನ್ನೆಷ್ಟೇ ದಾಖಲಾಗಿರುವಂಥ ಬೇರೆ ಕೇಸಿಗೆ ಸಂಬಂಧಪಟ್ಟಂತೆ CIDಲಿ ಕೊಟ್ಟಿರುವಂಥ ವಿಕ್ಟಿಮ್ ಕೊಟ್ಟಿರುವಂಥ ಬೇರೆ ಪ್ರತ್ಯೇಕ ಪ್ರಕರಣದಲ್ಲಿ ಆತನ ಮೇಲೆ ಈಗಾಗಲೇ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಆತನಿಗೆ ಅದು ಬೇಲ್ ಕೂಡ ನಾನ್ ಬೇಲೆಬಲ್ ಆಗಿರೋದ್ರಿಂದ ಆತನನ್ನು ಅರೆಸ್ಟ್ ಕೂಡ ಯಾವ ಕ್ಷಣದಲ್ಲಾದ್ರೂ ಕೂಡ ಮಾಡ್ಬೋದು. ಸರ್ಕಾರ ಕೂಡ ಹೇಳ್ದಾಗೆ ನಾವು ಎಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ, ನಾವು ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊ ಬರ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಪದೇ ಪದೇ ಹೇಳ್ತಾನೆ ಇದೆ. ಹಾಗಾಗಿ ಆತನು ಕೂಡ ಬಹುಶಃ ಪ್ರಜ್ವಲ್ ರೇವಣ್ಣನ್ ಕೂಡ ಮೊದಲು ಜರ್ಮನಿಗೆ ಹೋಗಿದ್ದ, ಅಲ್ಲಿಂದ ಬೇರೆ ಬೇರೆ ಜಾಗನ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಒಂದು ಕಡೆ ಆಯಿತು. ಅಂದರೆ ಆತನನ್ನು ಎಲ್ಲಿದ್ದಾನೆ ಅನ್ನೋ ಮಾಹಿತಿ ತೊಗೊಂಡು ಹೋಗಿ ಅರೆಸ್ಟ್ ಮಾಡ್ಕೊಳ್ಳುವಂಥದ್ದು ಕೂಡ ನಾವು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನೊಂದು ಕಡೆ ಈಗ ಸಂಬಂಧಪಟ್ಟಂತೆ ಇದ್ದಿದ್ದು ರೇವಣ್ಣನು ಕೂಡ ಎಲ್ಲಿ ಅರೆಸ್ಟ್ ಮಾಡ್ತಾರೆ ಅಂದ ತಕ್ಷಣ ಆತ ಆಂಟಿಸಿಪೇಟರಿ ಬೇಲ್ಗೆ ಮೂವ್ ಮಾಡಿದ್ರು. ಅಂತಿಮವಾಗಿ ಅತ್ಯಾಚಾರಕ್ಕೆ ಅಂದರೆ 376 ಸೆಕ್ಷನನ್ನು ನಾವು ಸೇರಿಸಿಲ್ಲ ಅಂದ ತಕ್ಷಣ ಆತನು ಕೂಡ ಎಲ್ಲ ಒಂದು ಸಣ್ಣ ಮಟ್ಟದ ಒಂದು ರಿಲೀಫ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಅಂದರೆ ಇಲ್ಲಿವರೆಗೂ ಮಾಡಿಲ್ಲ, ಮುಂದೆ ಗೊತ್ತಿಲ್ಲ. ಆದರೆ ಈ ಕ್ಷಣದವರೆಗೂ ಕೂಡ ನಾವು ಆ ಸೆಕ್ಷನನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ಉಳಿದಂತೆ SIT ಅಧಿಕಾರಿಗಳು ಈ ಒಂದು ತನಿಖೆಯನ್ನು ಈಗಾಗಲೇ ಅವರ ಮನೆ ತೋಟ ಇರ್ಬೋದು ಅಲ್ಲಿ ಕೂಡ ದಾಳಿ ಮಾಡಿ ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ವಶಪಡಿಸ್ಕೊಂಡಿದ್ದಾರೆ, ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನೊಂದು ಮುಖ್ಯವಾಗಿ KR ನಗರದಲ್ಲಿ ಆಗಿರುವಂತ ಕಂಪ್ಲೇಂಟ್ ಕೂಡ FIR ಏನು ರೇವಣ್ಣ ಮತ್ತೆ ಭವಾನಿ ಅವರ ಸಂಬಂಧಿ ಮೇಲಾಗಿರೋ ಕಂಪ್ಲೇಂಟ್ ಕೂಡ ಬಹಳ ಸೀರಿಯಸ್ ಆಗಿರುವಂತ ಅದು ಕೂಡ ತನಿಖೆ ಮುಂದುವರೆದಿದೆ. ಸುಕನ್ಯಾ, ಓಕೆ, ಧನ್ಯವಾದ ಕಿರಣ್. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.